ಕುಂತವ್ರು ಸಣ್ಣರಲ್ಲ. ಸ್ವಾಮಿಯರು ಬಂದು ನಿಮಗೆ ಶಾಪ ಕೊಟ್ಟರು ಏನೂ ಆಗೋದಿಲ್ಲ. ನಾನು ಜೋಗಮ್ಮ ಬಂದು ನಿಮಗೆ ಭಂಡಾರ ಉಕ್ಕಿದ್ರು ನಿಮಗೇನು ಆಗೋದಿಲ್ಲ. ಇಲ್ಲಿ ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ, ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ. ನನ್ನಲ್ಲೂ ದೇವರಿದ್ದಾನೆ, ನಿನ್ನಲ್ಲೂ ದೇವರಿದ್ದಾನೆ. ಹೇಳ್ತೀನಿ ಮಕ್ಕಳೇ, ಬಂಧುಗಳೇ, ಯಾರು ಯಾರ ಮನಸ್ಸನ್ನು ನೋಯಿಸ್ತಾರೋ ಅವರು ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ಯಾರು ಯಾರ ಮನಸ್ಸನ್ನು ನೋಯಿಸ್ತಾರೋ ಅವರು ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ನಾವು ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ಕೆಟ್ಟದ್ದಂತೂ ಬಯಸೋದು ಬೇಡ, ಕೆಟ್ಟದ್ದಂತೂ ಬಯಸೋದು ಬೇಡ. ಕೆಟ್ಟದ್ದು ಬಯಸೋಕೆ ನಾವು ಯಾರು? ಕೆಟ್ಟದ್ದು ಬಯಸೋಕೆ ನಾವು ಯಾರು? ಅದಕ್ಕೋಸ್ಕರ ಕೆಟ್ಟದ್ದು ಬಯಸೋದು ಬೇಡ. ಆದಷ್ಟು ಕೈಲಾದಷ್ಟು ಒಳ್ಳೇದು ಮಾಡೋಣ. ಒಳ್ಳೇದು ಮಾಡೋಕ್ಕೆ ಆಗಿಲ್ಲ ಅಂದ್ರೆ ತೆಪ್ಪಗೆ 9 ರಂಧ್ರಗಳನ್ನು ಮುಚ್ಕೊಂಡು ನಮ್ಮನೆ ಪರಮಾತ್ಮ ಕೊಟ್ಟದ್ದು ತಿಂದು ನಾವು ಮನೆಯಾಗಿರೋಣ ಅಂತ ಹೇಳ್ತೀನಿ. ಯಾರನ್ನು ಏಳ್ಸಕ್ಕೆ ಹೋಗ್ಬಾರ್ದು, ಯಾರಿಗೂ ಮನಸ್ಸು ನೋಯ್ಸಕ್ಕೆ ಹೋಗ್ಬಾರ್ದು. ನಮ್ಮ ಪಾಡಿಗೆ ನಾವು ಇವತ್ತು ಮಕ್ಕಳು ತುಂಬ ಜನ ಇದ್ದೀರಿ, ನೀವು ಬೇಕಾದವ್ರು ಬೇಕಾದ ಆಡ್ಕೊಳ್ಳಿ. ನೀವು ಯಾರಿಗೂ ಹೆದರಬೇಡ್ರಿ ಮಕ್ಕಳೇ, ಯಾರಿಗೂ ಹೆದರಬೇಡ್ರಿ, ಯಾರಿಗೂ ಹೆದರಬೇಡ್ರಿ. ಆನೆ ಹೋಗ್ತಾ ಇರುತ್ತೆ, ಶ್ವಾನ ಬೊಗಳ್ತಾ ಇರುತ್ತೆ. ಆನೆಯ ರೋಮ ಒಂದು ಜುಮ್ಮನಂಗಿಲ್ಲ, ಆನೆಯ ರೋಮ ಒಂದು ಜುಮ್ಮನಂಗಿಲ್ಲ. ಮಕ್ಕಳೇ, ಬಂಧುಗಳೇ, ಇಲ್ಲಿ ಯಾರು ಯಾರನ್ನ ಗುರ್ಸೋದಿಲ್ಲ, ಯಾರು ಯಾರನ್ನ ಗುರ್ಸೋದಿಲ್ಲ. ನನ್ನನ್ನು ನಾನು ಗುರುಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನನ್ನನ್ನು ನಾನು ಗುರುಸುವಂತ ಕೆಲಸವನ್ನ ನಾನು ಮಾಡಿದೆ. ಇವತ್ತು ಹೆಣ್ಮಕ್ಳು ಸೇರಲಿಲ್ಲ, ಗಂಡ್ಮಕ್ಳು ಸೇರಲಿಲ್ಲ, ಬಂಧು ಸೇರಲಿಲ್ಲ, ಬಳಗ ಸೇರಲಿಲ್ಲ. ಅವರೆಲ್ಲರ ಮಧ್ಯೆ ನನ್ನನ್ನು ನಾನು ಗುರುಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದೆ. ಬಸ್ಸಲ್ಲಿ ಖಾಲಿ ಸೀಟ್ ಐತಂತ ಕೂತ್ಕೊಂಡ್ರೆ ನನ್ನ ಪಕ್ಕಕ್ಕೆ ಒಬ್ರು ಬಂದು ಕುಂದಿರ್ತಿದ್ದಿಲ್ಲ. ನಾನು ಖಾಲಿ ಐತಂತ ಹೋಗಿ ಕೂತ್ಕೊಂಡ್ರೆ ಒಬ್ರು ಬಂದು ಕುಂದಿರ್ತಿದ್ದಿಲ್ಲ. ಒಂದು ಸೀಟ್ ಖಾಲಿ ಐತೆ ಅಂತ ನಾನು ಕೂತ್ಕೊಂಡ್ರೆ ಕುಂತಾರು ಎದ್ದು ಹೋಗ್ಬಿಡ್ತಿದ್ರು. ನನ್ನ ಜೀವನದಲ್ಲಿ ಮೊದಲು ಅದೇ ನನಗೆ ಅವಮಾನ ಆಗ್ತಾ ಇತ್ತು, ಅಳು ಬರ್ತಾ ಇತ್ತು. ನಾನು ನಿಂತ್ಕೊಂಡ್ರೆ ಹಿಂದೆ ಮುಂದೆ ಖಾಲಿ ಇರ್ತಿತ್ತು ಜಾಗ. ಹತ್ರ ಬಂದು ಯಾರೂ ನಿಂದಿರ್ತಿದ್ದಿಲ್ಲ, ಹತ್ರ ಬಂದು ಯಾರೂ ನಿಂದಿರ್ತಿದ್ದಿಲ್ಲ. 21ನೇ ಇಸ್ವಿಯಲ್ಲಿ ಪದ್ಮಶ್ರೀ ಅನೌನ್ಸ್ ಆದಾಗ ಉತ್ತರ ಕರ್ನಾಟಕದ ಎಲ್ಲ ಬಸ್ಗಳಲ್ಲಿರ್ತಕ್ಕಂಥ ಜನಗಳ ಕೈಯಲ್ಲಿರ್ತಕ್ಕಂಥ ಟಿಕೀಟಿನಲ್ಲಿ ಪದ್ಮಶ್ರೀ ಮಂಜಮ್ಮ ಜೋಗತಿಗೆ ಅಭಿನಂದನೆಗಳಂತಿತ್ತು. ಎಲ್ಲಿ ಅವಮಾನ ಆಗಿತ್ತೋ ಅಲ್ಲೇ ನನಗೆ ಗೌರವ ಸಿಕ್ಕಿತ್ತು. ಅವತ್ತು ಎಲ್ಲರ ಕೈಯಲ್ಲಿ ಮಂಜಮ್ಮ ಜೋಗತಿ ಟಿಕೀಟಿನೊಳಗಿದ್ದಾಳೆ, ನಾನು ಬಸ್ಸಲ್ಲಿಲ್ಲ, ನಾನು ಬಸ್ಸಲ್ಲಿಲ್ಲ. ಬದುಕಂದರೆ ಹಿಂಗೆ ಇರುತ್ತೆ, ಬದುಕಂದರೆ ಹಿಂಗೆ ಇರುತ್ತೆ. ನಾನು 86ನೇ ಇಸ್ವಿಯಾಗ ಚಿಲ್ಕನಟ್ಟಿಯಾಗ 1 ರೂಪಾಯಿಗೆ 4 ಇಡ್ಲಿ ಮಾರಿದ್ದೀನಿ. ಇಡ್ಲಿ ಮಾಡಿ, ಚಟ್ನಿ ಮಾಡಿ, ಪುಟ್ಟ್ಯಾಗ ಇಡ್ಲಿ ತುಂಬಿಕೊಂಡು, ಟಿಫನ್ ಬಾಕ್ಸ್ನ ಚಟ್ನಿ ತುಂಬಿಕೊಂಡು ಹಳ್ಳಿಯಾಗ ಹೋಗಿ ಮಾರ್ಕೊಂಡು ಮನೆಗೆ ಬರ್ತಿದ್ದೆ. ಸಾಯಂಕಾಲ 5, 6, 7, 3 ಕ್ಲಾಸಿಗೆ ಟ್ಯೂಷನ್ ಹೇಳ್ಕೊಡ್ತಾ ಇದ್ದೆ. ಅದನ್ನು ಮಾಡುವಾಗ ನನ್ನ ಕಾಳವ ಜೋಗ್ತಿ ಪರಿಚಯ ಆಗಿತ್ತು. 1 ರೂಪಾಯಿಗೆ 4 ಇಡ್ಲಿ ನಾನು ಮಾರಿದೆ. ಗುರುಗಳ 21ನೇ ಇಸ್ವಿಯಾಗ ಏರ್ಪೋರ್ಟಿಗೆ ಹೋದಾಗ 218 ರೂಪಾಯಿ ಕೊಟ್ಟು 3 ಇಡ್ಲಿ ತಿಂದೀನಿ ರೀ. 4 ಮಾರಿದವಳು ನಾನೇ, 1 ರೂಪಾಯಿ 4 ಮಾರಿದ್ದು ನಾನೇ. 218 ರೂಪಾಯಿ ಕೊಟ್ಟು 3 ಇಡ್ಲಿ ತಿಂದವಳು ನಾನೇ. ಅದಕ್ಕೆ ಮಕ್ಕಳೇ, ಯಾವುದು ಶಾಶ್ವತವಲ್ಲ. ಬಡತನ ಶಾಶ್ವತವಲ್ಲ, ಸಿರಿತನ ಶಾಶ್ವತವಲ್ಲ, ನಾನು ಶಾಶ್ವತವಲ್ಲ, ನೀವು ಶಾಶ್ವತವಲ್ಲ. ಇಲ್ಲಿ ಎಲ್ಲರೂ ನಶ್ವರ, ಇಲ್ಲಿ ಎಲ್ಲರೂ ನಶ್ವರ, ಇಲ್ಲಿ ಯಾರೂ ಶಾಶ್ವತವಾಗಿರೋಂಗಿಲ್ಲ. ಅದಕ್ಕೆ ಇವತ್ತು ಕಷ್ಟ ಅನ್ನೋದು ಬರ್ತಿರುತ್ತೆ, ಸುಖ ಅನ್ನೋದು ಬರುತ್ತೆ. ಮಕ್ಕಳೇ, ಮೊದಲು ಕಷ್ಟವನ್ನು ಅನುಭವಿಸಬೇಕು. ಮಕ್ಕಳು ಕಷ್ಟವನ್ನು ಅನುಭವಿಸಿದರೆ ನಾಳೆ ಸುಖವನ್ನು ಆನಂದವಾಗಿ ಅನುಭವಿಸಬಹುದು. ಮಕ್ಕಳಿಗೆ ಹುಟ್ಟಿದಾಗಿಂದ ಸುಖವನ್ನೇ ಅನುಭವಿಸೋದಕ್ಕೆ ನಾವು ಪ್ರಯತ್ನ ಪಟ್ಟಿವಿ ಅಂದರೆ ಮುಂದೆ ಕಷ್ಟ ಬಂತಂದರೆ ಅವರು ಆತ್ಮಹತ್ಯೆಗೆ ಶರಣಾಗ್ತಾರೆ. ಕಷ್ಟ ಬಂತಂದರೆ ಆತ್ಮಹತ್ಯೆಗೆ. ಜೀವನದಲ್ಲಿ ಮೊದಲು ಸೋಲ್ಬೇಕ್ರಿ, ಜೀವನದಲ್ಲಿ ಮೊದಲು ಸೋತು ಆಮೇಲೆ ಗೆದಿಬೇಕು. ಅದ್ರ ಸಂತೋಷನೇ ಬೇರೆ ಅಂತ ಹೇಳ್ತೀನಿ, ಅದ್ರ ಸಂತೋಷನೇ ಬೇರೆ. ಅದಕ್ಕೋಸ್ಕರ ಇಲ್ಲಿ ಯಾರು ಯಾರನ್ನು ಗುರ್ಸ್ಕೊಳ್ಳೋದಿಲ್ಲ. ನಿಮ್ಮನ್ನು ನೀವು ಗುರ್ಸ್ಕೊಳ್ತಕ್ಕಂಥ ಕೆಲಸ ಮಾಡಿರಿ. ಜನ ಬೇಕಾದವ್ರು ಆಡ್ಕೊಳ್ತಾರೆ. ಇವತ್ತು ನಮ್ಮ ಸಂಗೀತ ಕಲಾವಿದೆ ಅದಳ, ಆಕಿ ಆಡ್ಬೇಕಾದ್ರೆ ಮನೆಗಳವ್ರು ಏನಂದ್ರು, ಗಂಡನ ಮನೆಯವ್ರು ಏನಂದ್ರು, ಅದು ದೊಡ್ಡ ಸುದ್ದಿ. ಅಕ್ಕಪಕ್ಕದವ್ರು ಅವ್ರ ಫ್ರೆಂಡ್ಸ್, ಈಕೇನು ಮಹಾ ಆಡ್ತಿದ್ದಾಳು, ಹೋಗ್ತಾಳೆ ತಯಾರಾಗಿ ಬಣ್ಣ ಹಚ್ಕೊಂಡು ಅಂತಂದು. ಎಷ್ಟು ಮಂದಿ ಏನು ಮಾತಾಡಿದ್ರು. ನಮ್ಮ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗ್ಯಾರ, ಇವ್ರಿಗೆ ಎಷ್ಟು ಮಂದಿ ಆಡ್ಕೊಂಡ್ರಿ. ಈಕೇನು ಕಿಸ್ತ ದಬ ಆಗ್ತಾಳೋ, ಪಂಚಾಯತಿಗೆ ಹೋಗಿ ಮಾತಾಡಕ್ಕೆ ಬರೋಂಗಿಲ್ಲ, ಏನಿಲ್ಲ. ಈಗೇನು ದಬ ಆಗ್ತಾಳೆ. ಜನ ಹೆಂಗಿದ್ರು ಆಡ್ಕೊಂತಾರ್ರಿ. ನಾವು ಹಂಗತ ಮಕ್ಕಂಡ್ರು ಆಡ್ಕೊಂತಾರೆ, ಬಕ್ಮರ್ಲೆ ಮಕ್ಕಂಡ್ರು ಆಡ್ಕೊಂತಾರೆ, ಓಳು ಮಗ್ಳು ಮಕ್ಕಂಡ್ರು ಆಡ್ಕೊಂತಾರೆ, ಓಡಾಡಿದ್ರು ಆಡ್ಕೊತಾರೆ. ಜನ ಆಡ್ಕೊಳ್ಳೋರ್ಗೆ ಏನು ಕಡಿಮೆ ಇಲ್ಲ, ಅವ್ರಿಗೆ ಕೆಲಸ ಇರೋಂಗಿಲ್ಲ, ಆಡ್ಕೊಳ್ತಾ ಇರ್ತಾರೆ. ಅವರೆಲ್ಲರ ಮಧ್ಯೆ ನಮ್ಮನ್ನು ನಾವು ಗುರುತಿಸ್ಕೋಬೇಕಮ್ಮ, ನಮ್ಮನ್ನು ನಾವು ಗುರುತಿಸ್ಕೋಬೇಕು. ನಾನು ಹೇಳೋದಷ್ಟೇ, ನಮ್ಮನ್ನು ನಾವು ಗುರುತಿಸ್ಕೊಳ್ಬೇಕು. ಊರ ಮುಂದೆ ಕಲ್ಯಾಣ ಮಂಟಪದ ಹತ್ರ ಇಲ್ಲಿ ಕುಂತಿರ್ತಾರೆ 4 ಮಂದಿ ಜನ. ಅವರು ಬೀಡಿ ಸೇರ್ಕೆ ಅಂತ ಕುಂತಿರ್ತಾರೆ, ಚಾ ಕುಡಿದು. ಮ್ಯಾಲೆ ಒಂದು 4 ಕಾಗಿ ಹೋಗ್ತಿರ್ತಾವೆ, ಮುಂದೊಂದು ಕಾಗಿ ಹೋಗ್ತಿರುತ್ತೆ.
ಅವ್ರಿದ್ದಾರೆ ಯಜಮಾನ್ರು ಸುಮ್ಮನಿರ್ಬೇಕು ಬೇಡ. ಮುಂದೆ ಹೋಗೋದು ಹೆಣ್ಣಕ್ಕಾಗಿ, ಹಿಂದೋಗೋವು ಗಂಡಕ್ಕಾಗಿ, ಅದು ಆದ್ರ ಮಾಡ್ತೈತಿ ಅಂತಾರೆ.